ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ 5 ನಿಮಿಷದಲ್ಲಿ ವೆಜ್ ಪಿಜ್ಜಾ ರೆಸಿಪಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ಮೊದಲನೇ ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ. ನಾನು ರೆಡಿಮೇಡ್ ಪಿಜ್ಜಾ ಬೇಸ್ನ ಉಪಯೋಗ ಮಾಡ್ತಾ ಇದ್ದೀನಿ. ಎಲ್ಲ ಅಂಗಡಿಗಳಲ್ಲೂ ಇದು ಸುಲಭವಾಗಿ ಸಿಗುತ್ತೆ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ, ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸುಮಾರು 1-2 ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕು. ಈಗಿದಾಗಿದೆ. 2-3 ನಿಮಿಷದಲ್ಲಿ ಈ ಸ್ಟೆಪ್ಪು ಆಗೋಗುತ್ತೆ. ಬೇರೆ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಇವಾಗ ಪಿಜ್ಜಾಗೋಸ್ಕರ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಈಸಿಯಾಗಿರೋ ಸಾಸ್ ಇದು ಟೊಮೆಟೊ ಕೆಚಪ್ಪು. ಸುಮಾರು 3-4 ಟೇಬಲ್ ಸ್ಪೂನ್ ಅಷ್ಟು. ಚಿಲ್ಲಿ ಸಾಸ್ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಚಿಲ್ಲಿ ಫ್ಲೇಕ್ಸು. ಪಿಜ್ಜಾ ತೊಗೊಂಡಾಗ ಕೊಟ್ಟಿರ್ತಾರೆ, ಅಥವಾ ಅಂಗಡಿಗಳಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಅಥವಾ ಅದು ಇಲ್ಲ ಅಂದರೆ ಒಣಮೆಣಸಿನ್ಕಾಯಿ ಮನೇಲಿದ್ದರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ರೆ ಈ ರೀತಿಯಾಗಿ ಪುಡಿಯಾಗಿ ಆಗೋಗುತ್ತೆ. ಇದು ಓರೆಗೇನೋ. ಇದು ಕೂಡ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಅಥವಾ ಇದು ಮನೇಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಇದನ್ನು ಹಾಕೊಳ್ಳೋದ್ರಿಂದನೇ ಪಿಜ್ಜಾಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರೋದು. 2 ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ದೊಡ್ಡದಾಗಿರೋದು ಬೌಲ್ ತೊಗೊಂಡಿದ್ದೀನಿ. ಇದು ಚೀಸ್ ಕ್ಯೂಬು. ಇದನ್ನು ತುರಿಯೋ ಮಣೆಯಿಂದ ತುರ್ಕೋಬೇಕು, ಅಥವಾ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಸುಮಾರು 3 ಚೀಸ್ ಕ್ಯೂಬ್ನ ಉಪಯೋಗ ಮಾಡ್ತಾಯಿದ್ದೀನಿ. ಮೊಸರೆಲ್ಲ ಚೀಸ್ ಬರುತ್ತಲ್ಲ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ನಾನು ಉಪಯೋಗ ಮಾಡಿರೋದು ಅಮೂಲ್ ಚೀಸ್ ಕ್ಯೂಬ್ಸ್. ಇವಾಗ ಚೀಸ್ನ ತುರಿದಿದ್ದಾಗಿದೆ. ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ. ಇದಕ್ಕೂ ಮತ್ತೊಮ್ಮೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗ್ಯಾನೋ, ಚಿಟಿಕೆಯಷ್ಟು ಉಪ್ಪು. ಎಲ್ಲದರಲ್ಲೂ ಉಪ್ಪಿನಾಂಶ ಇರುತ್ತೆ. ಚೀಸಲ್ಲಿ ಉಪ್ಪಿನಾಂಶ ಇರುತ್ತೆ, ಆರಿಗ್ಯಾನಲ್ಲಿ ಕೂಡ ಉಪ್ಪಿನಾಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇದು ಕೂಡ ರೆಡಿಯಾಗಿದೆ. ಈಗ ಪಿಜ್ಜಾ ಬೇಸ್ ಮೇಲೆ ಮಾಡಿಟ್ಕೊಂಡಿದ್ವಲ್ಲ ಸಾಸು, ಅದನ್ನು ಚೆನ್ನಾಗಿ ಹಚ್ಕೋಬೇಕು, ಸವರಬೇಕು. ಅದ್ರ ಮೇಲೆ ತರಕಾರಿ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಅದು. ಇದ್ರ ಮೇಲೆ ಮತ್ತೊಮ್ಮೆ ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು. ಈಗ ಮತ್ತೊಮ್ಮೆ ತವಾ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ, ಕಡಿಮೆ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು. ಇದ್ರ ಮೇಲೆ ಕುಕ್ಕರ್ ಪ್ಲೇಟ್ ಬರುತ್ತಲ್ಲ, ಅನ್ನ ಎಲ್ಲ ಮಾಡ್ಕೊಳ್ತೀವಲ್ಲ, ಅದನ್ನು ಇಡ್ತಾ ಇದ್ದೀನಿ ಮುಚ್ಚಲಿಕ್ಕೋಸ್ಕರ. ಇದನ್ನು ಗ್ಯಾಸ್ ಸ್ಟವ್ ನೆನ್ಪಿಟ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 5 ನಿಮಿಷ ಬೇಯಿಸ್ಕೋಬೇಕು. ಐ ಫ್ಲೇಮ್ ಬೇಡವೇ ಬೇಡ. 5 ನಿಮಿಷ ಆದಮೇಲೆ ಚೀಸೆಲ್ಲ ಚೆನ್ನಾಗಿ ಕರಗಿದೆ. ತರಕಾರಿಗಳು ಕೂಡ ಬೆಂದಿದೆ ಅಂದರೆ ಅರ್ಧಂಬರ್ಧ ಬೆಂದಿರುತ್ತೆ. ಅಷ್ಟು ಮಟ್ಟಿಗೆ ಬೆಂದರೆ ಸಾಕಾಗುತ್ತೆ. ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಸಮ್ಮರ್ ಹಾಲಿಡೇಸ್ ಹೇಗಿದ್ರು ನಡೀತಾ ಇದೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.